ಡಿ.ಕೆ. ಶಿವಕುಮಾರ್ ಎಂಬ ಹೆಸರಿನಾದ ನಾನು ಕಾನೂನು ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದಾರೆ. ಈ ಶುಭ ಸಂದರ್ಭದಲ್ಲಿ ತಾವು ಒಕ್ಕಲಿಗರ ಸಂಘದ ಅಧ್ಯಕ್ಷರಾಗಿದ್ದಾರೆ, ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷರು ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಕನ್ನಡ ನಾಡಿನ ಇವತ್ತು ಏನು ಕಾಂಗ್ರೆಸ್ನಲ್ಲಿ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಅತ್ಯಂತ ಹೋರಾಟ ಮಾಡಿ ಇವತ್ತು ಸರ್ಕಾರ ತರೋದಕ್ಕೆ ಅವರೇ ಕೂಡ ಪ್ರಯತ್ನ ಮಾಡಿ ಇವತ್ತು ಈ ದಿನ ಇವತ್ತು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಿದ್ದಾರೆ. ಅವ್ರಿಗೆ ಶುಭವಾಗಲಿ ಅಂತ ನಾನು ಹಾರೈಸುತ್ತೇನೆ. ರಾಜ್ಯ ಒಕ್ಕಲಿಗರ ಒಕ್ಕೂಟದ ಪರವಾಗಿ ಶುಭ ಹಾರೈಸುತ್ತೇನೆ. ಇನ್ನು 2 ವರ್ಷ ಪೂರ್ಣ ಕಂಪ್ಲೀಟ್ ಮಾಡ್ತಾರೆ ಸರ್, ಕಮ್ಮಿ ಉಳಿದಿರೋ ಅವಧಿ? ಇಲ್ಲ, ಅವ್ರಿಗೆ ಅವಧಿ ಕೊಟ್ಟ ಮೇಲೆ ಅವ್ರು ಕೆಲಸ ಮಾಡ್ತಾರೆ. ಕೆಲಸದ ವಿಷಯದಲ್ಲಿ ಅವ್ರಿಗೆ ಹೇಳೋಂಗಿಲ್ಲ, ಕೆಲಸ ಮಾಡಿ ತೋರಿಸ್ತಾರೆ. ಅವ್ರಿಗೆ ಹೈಕಮಾಂಡ್ಗೂ ಒಳ್ಳೆಯ ಅಭಿಪ್ರಾಯ ಬರುತ್ತೆ ಅವ್ರ ಮೇಲೆ. ಅವ್ರಿಗೆ ಮಾರ್ಗದರ್ಶನ ತೊಗೊಂಡೇ ಕೆಲಸ ಮಾಡ್ತಾರೆ. ಅದರಿಂದ ಅವ್ರಿಗೆ ಒಳ್ಳೇದಾಗುತ್ತೆ. 2028 ಇವ್ರ ನೇತೃತ್ವದಲ್ಲಿ ಹೋದರೆ ಮತ್ತೆ ಎಲೆಕ್ಷನ್ ಜಯಗಳಿಸಿ ಕಾಂಗ್ರೆಸ್ ಸರ್ಕಾರ ಬರ್ಬೋದು? ಬರುತ್ತೆ.